ಶಿವಮೊಗ್ಗ ಜಿಲ್ಲೆ ಗೃಹರಕ್ಷಕ ದಳಕ್ಕೆ ಸೇರಲು ಅರ್ಜಿ ಸಲ್ಲಿಸಿದ ನಿಸ್ವಾರ್ಥ ಯೋಧರ ಅಭ್ಯರ್ಥಿಗಳ ಆಯ್ಕೆ. ಶಿವಮೊಗ್ಗ ನಗರದ ಪೊಲೀಸ್ ಡಿಎಆರ್ ಮೈದಾನದಲ್ಲಿ ಏಪ್ರಿಲ್ 27, 2026 ಸೋಮವಾರ ಬೆಳಗ್ಗೆ ಶಿವಮೊಗ್ಗ ಜಿಲ್ಲೆಯ ನಿಸ್ವಾರ್ಥ ಯೋಧರು ಗೃಹರಕ್ಷಕ ದಳಕ್ಕೆ ಸೇರಲು ಅರ್ಜಿ ಸಲ್ಲಿಸಿದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಯ ಆಯ್ಕೆ ಪ್ರಕ್ರಿಯೆ ಪೊಲೀಸ್ ಜಿಲ್ಲಾ ರಕ್ಷಣಾಧಿಕಾರಿ ಮಾನ್ಯ ಶ್ರೀ ನಿಖಿಲ್ ಬಿ, ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಮಾನ್ಯ ಶ್ರೀ ಅಭಿಷೇಕ್ ಬಿ, ಜಿಲ್ಲಾ ಗೃಹರಕ್ಷಕ ದಳದ ಮಾನ್ಯ ಶ್ರೀ ಡಾಕ್ಟರ್ HP ಚೇತನ್, ಡಿಡಿಪೈ ಇಲಾಖೆಯ ಅಧಿಕಾರಿಗಳಾದ ದೈಹಿಕ ಶಿಕ್ಷಕರು ಶ್ರೀ ರಮೇಶ್ ಅವರ ನೇತೃತ್ವದಲ್ಲಿ ನಡೆಯಿತು. ಇಂದು ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಪ್ರತಿಭಾವಂತ ಹಲವು ಪದವಿಗಳನ್ನು ಪಡೆದ ನಿರುದ್ಯೋಗಿ ಅಭ್ಯರ್ಥಿಗಳು ಭಾಗವಹಿಸಿದರು. ಆಯ್ಕೆ ಪ್ರಕ್ರಿಯೆಯಲ್ಲಿ RPI ಸೋಮಶೇಖರ್, ಜಿಲ್ಲಾ ಗೃಹರಕ್ಷಕ ದಳದ ಉಪಸಮಾದೇಶರು ಮಾನ್ಯ ಶ್ರೀ ಹಾಲಪ್ಪ ST, ತರಬೇತಿ ಅಧಿಕಾರಿ ಹರೀಶ್ S ಪಾಟೀಲ್, ಸೀನಿಯರ್ ಪ್ಲಟೂನ್ ಕಮಾಂಡರ್ ಶಿವಾನಂದ್ GE, ಪ್ಲಟೂನ್ ಕಮಾಂಡರ್ ಜಗದೀಶ್ ಶಶಿಧರ್, ಘಟಕಾಧಿಕಾರಿ ಶ್ರೀಧರ್ ಮೂರ್ತಿ, ರುದ್ರೇಶ್ G ಪ್ರಶಾಂತ್, NCO ಅಧಿಕಾರಿಗಳು NB ಸಿಂಗ್, ಚನ್ನವೀರಪ್ಪ ಗಾಮನಗಟ್ಟಿ, ಕೊಟ್ರೇಶ್ ಹಾಗೂ ಗೃಹರಕ್ಷಕ ದಳದ ಸಿಬ್ಬಂದಿ ವರ್ಗದವರು, ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಾವು ಯಾವ ವಿಷಯಕ್ಕೆ ಬಂದಿದ್ದೀವಿ ಅನ್ನೋದು ಗೊತ್ತಿದೆ. ಏನಕ್ಕೆ ಬಂದಿದ್ದೀವಿ? ಹೋಮ್ಗಾರ್ಡ್ಸಿಗೆ ಸೇರೋದಕ್ಕೆ. ಹೋಮ್ಗಾರ್ಡ್ಸಿಗೆ ಸೇರಬೇಕು ಅಂದರೆ ಇವತ್ತು ಇಂಟರ್ವ್ಯೂ ಇದೆ. ಸೆಲೆಕ್ಷನ್ ಕಮಿಟಿ ಇರುತ್ತೆ. 4 ಜನ ಇರ್ತಾರೆ. 4 ಜನ ಅಧಿಕಾರಿಗಳು ಇರ್ತಾರೆ. ಯಾರೇನಪ್ಪ ಅಂದರೆ ಒಂದು ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿ SPO ಬರ್ತಾರೆ, SPO ಇರ್ತಾರೆ. ಅದಾದಮೇಲೆ DC ಇಲ್ಲ ADC ಅವರು ಬರ್ತಾರೆ. DCS ಅವರಿಗೆ ADC ಅವರು ನಮ್ಮ ಸೆಲೆಕ್ಷನ್ ಕಮಿಟಿಲಿದ್ದಾರೆ. ಹಾಗಾಗಿ ADC ಅವರು ಬರ್ತಾರೆ. ಮೂರನೇದು DDPI. SSLC ಪಾಸ್ ಆಗಿರೋ ನಮ್ಮದು ಎಜುಕೇಷನು ಅದು ಇದು ನಮಗೆ ಸರ್ಟಿಫೈ ಮಾಡ್ಕೊಡೋರು ಯಾರಪ್ಪ ಅಂದರೆ DDPI ಆಫೀಸಿಂದ. ಹಾಗಾಗಿ DDPI ಆಫೀಸಿಂದ ಒಬ್ಬರು ಅಧಿಕಾರಿ ಬಂದಿರ್ತಾರೆ. ಪ್ಲಸ್ ಕಮಾಂಡೆಂಟ್. ನನ್ನ ಹೆಸರು ಡೆಪ್ಟಿ ಕಮಾಂಡೆಂಟು ಹಾಲಪ್ಪ ದಾವಣಗೆರೆ ಅಂತೇಳಿ. ನನ್ನ ಹೆಸರು ಹಾಲಪ್ಪ ದಾವಣಗೆರೆ. ನಾನು ಈ ಶಿವಮೊಗ್ಗ ಜಿಲ್ಲೆಯ ಡೆಪ್ಟಿ ಕಮಾಂಡೆಂಟು. ಹಾಗೆ ನನಗಿಂತ ಮುಂದೆ ಒಬ್ಬರು ಅಧಿಕಾರಿ ಇರ್ತಾರೆ, ಅವರಿಗೆ ಕಮಾಂಡೆಂಟ್ ಅಂತ ಹೇಳಿ ಡಿಸ್ಟ್ರಿಕ್ಟ್ ಕಮಾಂಡೆಂಟ್. ಅವರು ಈ ಸೆಲೆಕ್ಷನ್ ಕಮಿಟಿಲಿ ಇರ್ತಾರೆ. ಈ 4 ಜನ ಏನಪ್ಪ ಮಾಡ್ತಾರೆ, ಇವತ್ತು ಟ್ರೈನಿಂಗು ಕೊಡುತ್ತೆ. ನಮ್ಮ ಸಂಸ್ಥೆ ಏನಪ್ಪ ಅಂದರೆ ಆಪತ್ತು ಕಾಲದಲ್ಲಿ ಏನಾದರೂ ಒಂದು ಅನಾಹುತ ಆಯಿತು, ಆಕ್ಸಿಡೆಂಟ್ ಆಯಿತು, ಭೂಕಂಪ ಆಯಿತು, ಆ ಯೂನಿಫಾರ್ಮ್ ಏನಪ್ಪ ಬೆಳಗ್ಗೆ ಹೊತ್ತು ಈ ಯೂನಿಫಾರ್ಮ್ ಹಾಕಿರಲ್ಲ, ಆ ರೀತಿ ಯೂನಿಫಾರ್ಮ್ ಹಾಕೊಂಡು ತಯಾರು ಮಾಡಬೇಕು. ಬುಧವಾರ ಅಂದರೆ ಆ ತಿಂಗಳು ಬರೋಂಥ 4 ಬುಧವಾರಗಳು ಇರುತ್ತೆ. ಶುಕ್ರವಾರ ಅಂದರೆ 4 ಶುಕ್ರವಾರಗಳು ಇರುತ್ತೆ. ಎಲ್ಲಪ್ಪ ನಿಮ್ಮ ಇನ್ನೂ ಹೆಚ್ಚಿನ ತರಬೇತಿ ಅಂದರೆ ಅನಾಹುತದಿಂದ ನಾವು ಕೆಲಸ ಮಾಡೋದಕ್ಕೆ ಹೋಗ್ತೀವಿ. ನನಗೆ ತೊಂದರೆ ಆಗ್ಬೋದು. ನನಗೆ ತೊಂದರೆ ಆದರೆ ನಾನು ಫಸ್ಟ್ ಏಡ್ ಮಾಡ್ಕೊಳ್ಳೋದು ಹೇಗೆ, ಅಥವಾ ಗಾಯಾಳು ಏನಾದರೂ ನನಗೆ ಸಿಕ್ಕಿದ್ದಾರೆ ಅವರಿಗೆ ಫಸ್ಟ್ ಏಡ್ ಮಾಡೋದು ಹೇಗೆ, ಅವ್ರ ಜೀವನ ನಾನು ಹೇಗೆ ಉಳಿಸ್ಬೇಕು, ಉಳಿಸಿದ ನಂತರ ಅವ್ರನ್ನ ಹೇಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೆ ನಾನು ಏನೇನು ಮಾಡಬೇಕು ಅದನ್ನೆಲ್ಲ ಹೇಳ್ಬೋದು. ಭೂಕಂಪ ಆಗಿದೆ, ಬಿಲ್ಡಿಂಗ್ ಬಿದ್ದಿದೆ, ಆ ಬಿಲ್ಡಿಂಗ್ ಬಿದ್ದಿರೋಂಥ ಸ್ಥಳದಲ್ಲಿ ನಾನು ಯಾವ ರೀತಿ ನನ್ನ ಕೇರ್ ನಾನು ಮಾಡಿಕೊಂಡು ಜನರನ್ನು ಉಳಿಸ್ಬೋದು ಅನ್ನೋದನ್ನು ನಾವು ತರಬೇತಿಲಿ ಹೇಳ್ಕೊಡ್ತೀವಿ. ಬೆಂಕಿ ಅನಾಹುತ ಆಗಿದೆ, ನಾನು ಅಲ್ಲೇ ಇದ್ದೆ, ಹೋಮ್ ಗಾರ್ಡ್ಸು ಗೊತ್ತಿದೆ, ತರಬೇತಿ ಆಗಿದೆ ಅಂತ ಗೊತ್ತಿರುತ್ತೆ. ಆ ಸಂದರ್ಭದಲ್ಲಿ ನಾನು ಯಾವ ರೀತಿ ಬೆಂಕಿ ಜೊತೆ ಹೋರಾಡ್ಬೋದು, ಅದು ನಮ್ಮ ಇಲಾಖೆಯಲ್ಲಿ ವರ್ಷ ಪೂರ್ತಿ ನಡೀತಾ ಇರುತ್ತೆ. ಇಂಟ್ರೆಸ್ಟ್ ಇರುವಂಥವರು ನಾವು ಕಳಿಸ್ಕೊಡ್ತಾ ಇರ್ತೀವಿ. ಆ ತರಬೇತಿನ ನೀವು ಪಡ್ಕೊಂಡು ಈ ಇಲಾಖೆಯಲ್ಲಿ ಸೇರಿ ಸೇವೆ ಸಲ್ಲಿಸ್ಬೋದು. ಇದು ಕೆಲಸ ಅಲ್ಲ, ಸೇವೆ. ಇವರು ಸುಮಾರು ಈಗ 28-29 ವರ್ಷದಿಂದ ಈ ಇಲಾಖೆಗೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಫಸ್ಟು ಹೋಮ್ ಗಾರ್ಡ್ ಏನೂ ಇರಲಿಲ್ಲ, ಈಗ ಭುಜದ ಮೇಲೆ ಬಟ್ಟೆ ಹಾಕೊಂಡಿದ್ದಾರೆ. ಇವರಿಗೆ ನಾವು NCOs ಅಂತ ಹೇಳ್ತೀವಿ. ಭುಜದ ಮೇಲೆ ಪಟ್ಟಿದ್ರೆ NCOs ಅಂತ ಹೇಳ್ತೀವಿ. ಅವರು ನಿಮ್ಮಾಗೆ ಸೇರಿ
3 ವರ್ಷ ಪ್ರತಿ 3 ವರ್ಷ ಆದಮೇಲೆ ರಿನ್ಯೂವಲ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಇನ್ನೊಬ್ರು ಬರ್ತಾ ಇದ್ದಾರೆ, ಅವರು ಫ್ಲಟಿನ್ ಕಮಾಂಡ್ ಅಂದರೆ ಏನು, ಯಾವುದೋ ಒಂದು ನೀರಿಟ್ಟಿತ್ತು, 40 ಜನ ಇದ್ದರು, 50 ಜನ ಇದ್ದರು, ಆ 50 ಜನಕ್ಕೆ ಒಬ್ಬರನ್ನ ಲೀಡರ್ ಅಂತ ಮಾಡಿ ಸಡನ್ ಆಗಿ ಡ್ಯೂಟಿ ಬಂತು. ಆ ಡ್ಯೂಟಿಗೆ ನಿಮ್ಮನ್ನೆಲ್ಲ ಕರಿಬೇಕು. ಯಾವ ರೀತಿ ಕರೆಯೋದು? ಈಗೇನೋ ವಾಟ್ಸಪ್ ಇದೆ, ವಾಟ್ಸಪ್ ಒಂದು ಮೆಸೇಜ್ ಹಾಕ್ತೀವಿ, ನಿಮಗೆ ಗೊತ್ತಾಗತ್ತೆ, ಬರ್ತೀವಿ. ಅದಕ್ಕಿಂತ ಮೊದಲು ಏನು ಮಾಡ್ತಿದ್ವಿ, ಈಗ ಯೂನಿಟ್ ಆಫೀಸರ್ಗಳು ಪ್ರತಿಯೊಂದು ತಾಲೂಕಲ್ಲೂ ಒಬ್ಬೊಬ್ಬರು ಯೂನಿಟ್ ಆಫೀಸರ್ ಅಂತ ಇರೋರು, ಇಲ್ಲ ಈ ರೀತಿ ಲೀಡರ್ಸ್ ಇರೋರು, ಅವರಿಗೆ ನಾವು ಫೋನ್ ಮಾಡಿರ್ತಿದ್ವಿ. ಅವ್ರೇನು ಮಾಡ್ತಿದ್ವಿ, ನಿಮಗೆ ಮಾಹಿತಿ ಕೊಟ್ಟು ನಿಮ್ಮನ್ನು ಎಷ್ಟು ದಿನ ಡ್ಯೂಟಿ ಇದೆ ಅಷ್ಟು ದಿನ ಎಲ್ಲಿ ಕಳಿಸ್ಬೇಕು ಅಲ್ಲಿಗೆ ಕಳಿಸ್ಕೊಡೋಂಥ ಕೆಲಸನ ಮಾಡ್ತಿದ್ವಿ. ಈಗ ಡ್ಯೂಟಿಗೆ ಬರಬೇಕಾದ್ರೂ ಅಷ್ಟೇ, ನೀವು ಯಾವುದೋ ಒಂದು ಸಾಗರದಿಂದ ಇಲ್ಲಿಗೆ ಬರಬೇಕು ಅಂದರೆ ನಿಮ್ಮ ಸ್ವಂತ ದುಡ್ಡಲ್ಲಿ ನೀವು ಬರಲ್ಲ, ಪೊಲೀಸಿಂದ ವಾರೆಂಟ್ ಸಿಗುತ್ತೆ, ಬಸ್ ವಾರೆಂಟ್ ತಗೊಂಡು ನೀವು ಇಲ್ಲಿ ಬಂದು ಡ್ಯೂಟಿ ಮಾಡ್ತೀರಿ. ಏನಾದರೂ 2-3 ದಿನ ಇತ್ತಪ್ಪ, ಏನಾದರೂ ಊಟಕ್ಕೆ ತಿಂಡಿದ್ದು ವ್ಯವಸ್ಥೆ ಇತ್ತು ನಮಗೆ ಸಿಗುತ್ತೆ. ಇಲ್ಲಾಂದ್ರೆ ಏನು ಮಾಡಬೇಕು, ನನ್ನ ಜೋಬಿಂದಲೇ ನಾನು ನನ್ನ ಹೊಟ್ಟೆನ ತುಂಬಿಸ್ಕೋಬೇಕು. ಅದು 3 ದಿನ ಆಯಿತು, 10 ದಿನ ಆಯಿತು, ನನ್ನ ಜೋಬಿಂದಲೇ ನಾನು ಹೊಟ್ಟೆ ತುಂಬಿಸ್ಕೋಬೇಕು. ಆ ದುಡ್ಡು ನಿಮಗೆ 3 ತಿಂಗಳ ಒಳಗಡೆ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಒಂದು ದಿನಕ್ಕೆ 800 ರೂಪಾಯಿ ಅಂತೆ. ನೀವು 3 ದಿನ ಡ್ಯೂಟಿ ಮಾಡಿರಲಿ, 10 ದಿನ ಡ್ಯೂಟಿ ಮಾಡಿರಲಿ, ನಿಮ್ಮ ಒಂದು ಅಮೌಂಟ್ ಪೂರ್ತಿ ನಿಮ್ಮ ಅಕೌಂಟಿಗೆ ಬರುತ್ತೆ. ನಮ್ಮ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ SBI ಪಡೀವಿ. ಕಾರಣ ಏನು ಅಂದರೆ, ನಾವು ಎಲ್ಲೇ ಹೋಗ್ಬೇಕಾದ್ರೂ SBI ಇತ್ತು ಅಂದರೆ ಕಷ್ಟ ಆಗುತ್ತೆ. ಇವರೆಲ್ಲ ತಮಿಳ್ನಾಡಿಗೆ ಹೋದ್ರು, ಬಸ್ ಹತ್ಕೊಂಡು ಹೋಗ್ಬೇಕಾದ್ರೆ ದುಡ್ಡು ಕೊಡಲ್ಲ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಕೌಂಟ್ಗೆ ಹಾಕಬೇಕು. ಚೆಕ್ ಕೊಟ್ಟು ಬಂದಿತ್ತು, ಅದನ್ನು SBIಗೆ ಕೊಟ್ಟರೆ ಆ SBI ಚೆಕ್ ನಾವು ಆ ಬ್ಯಾಂಕಿಗೆ ಕೊಟ್ಟರೆ ಅವರು ಅದನ್ನು ಏನು ಮಾಡ್ತಾರೆ, ಮತ್ತೆ SBIಗೆ ಕರೆಕ್ಷನ್ ಮಾಡಿ ಮತ್ತು ಅಲ್ಲಿಂದ ವಾಪಸ್ ಹೋಗೋದೊತ್ತಿಗೆ 2 ದಿನ ಆಗುತ್ತೆ. ನಿಮ್ಮ ಅಕೌಂಟಿಗೆ ದುಡ್ಡು ಬರೋದು 2 ದಿನ ಆಗುತ್ತೆ. ನಮ್ಮ ವೃತ್ತಿಯಲ್ಲಿ SBI ಇತ್ತು ಅಂದರೆ ನನಗೆ ನಮ್ಮ ಅಮೌಂಟು ನಮ್ಮ ಅಕೌಂಟಿಗೆ ಬರುತ್ತೆ. ಚೀಟಿ ನೀವೇ ಬರೀಬೇಕು, ಅಲ್ಲಿ ಹೇಳ್ತಾರೆ ನೀವೇ ಚೀಟಿ ರೈಟ್ ಎಷ್ಟು ಅಂತ ಹೇಳ್ತಾರೆ. ಅದು ಪರ್ಮನೆಂಟ್ ಆಗಿ ಇರೋದಿಲ್ಲ. ಎವ್ರಿ 3 ಇಯರ್ಸ್ಗೆ ನಿಮಗೆಲ್ಲ ರಿನ್ಯೂವಲ್ ಇರ್ತದೆ. ಆ ರಿನ್ಯೂವಲನ್ನು ಎವ್ರಿ 3 ಇಯರ್ಸ್ ನೀವು ಅಪ್ ಟು 60 ಇಯರ್ಸ್ ನೀವು ರಿಟೈರ್ಡ್ ಆಗೋವರೆಗೂ ಆ ರೀತಿಯೇ ಮಾಡ್ಕೋಬೇಕು. ನೋಡಿ, ಇಲ್ಲಿ ಏನೂ ಇಲ್ಲ, ಬಂದ್ವ ಹೋದ್ವ ಅಷ್ಟೇ. ಏನಾದರೂ ಸರ್ಕಾರ ನಿಮಗೇನಾದ್ರು ಆ ಎನ್ಸಿನ ಬಿಟ್ಟು ಇಲ್ಲ ಹೋಮ್ಗಾರ್ಡ್ಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಸರ್ಕಾರ ಏನಾರು ಹೇಳಿದ್ರೆ ಖಂಡಿತ ನಿಮಗೆಲ್ಲ ಫುಲ್ ಟೈಮ್ ಡ್ಯೂಟಿಗೆ ಅವಕಾಶ ಸಿಕ್ಕೇ ಸಿಗ್ತದೆ. ಈಗ ಆಗದೆ ಶಿವಮೊಗ್ಗ ಯೂನಿಟ್ ಅವರಿಗೆ ಮ್ಯಾಕ್ಸಿಮಮ್ ಕಂಟಿನ್ಯೂ ಇದ್ದೀವಿ. ಶಿವಮೊಗ್ಗ ಯೂನಿಟಲ್ಲಿ ಮಾತ್ರ ಸಿಗ್ತದೆ, ಯಾಕೆಂದರೆ ಶಿವಮೊಗ್ಗದಲ್ಲಿ ಅಷ್ಟು ಡ್ಯೂಟಿ ಇರೋದ್ರಿಂದ ಅಷ್ಟು ಜನಕ್ಕೆ ಅವಕಾಶ ಆಗಿದೆ. ಎಲ್ಲ ಕಡೆ ಏನಾದರೂ ಆ ರೀತಿ ಜನರೇಟ್ ಆದರೆ ಎಲ್ಲರಿಗೂ ಅವಕಾಶಗಳು ಸಿಗುವ ಸಾಧ್ಯತೆಗಳಿರ್ತವೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಪೊಲೀಸರ ಜೊತೆ ಕೆಲಸ ಮಾಡಬೇಕಾದ್ರೆ ಪೊಲೀಸರೇ ಆಗಿದ್ದೀವಿ. ನಮ್ಮ ಕಾಯ್ದೆ ಪ್ರಕಾರ ನೀವು ಯೂನಿಫಾರ್ಮ್ ಹಾಕ್ಕೊಂಡು ಸ್ಟೇಷನ್ ಡ್ಯೂಟಿ ಮಾಡ್ತಿದ್ದೀವಿ ಅಂದರೆ ಒಬ್ಬ ಪೊಲೀಸರಿಗೆ ಎಷ್ಟೆಲ್ಲ ಜವಾಬ್ದಾರಿಗಳಿದಾವಲ್ಲ ಅಷ್ಟೂ ಜವಾಬ್ದಾರಿಗಳು. ಆಟೋ ಬಗ್ಗೆ ಮಾಹಿತಿ ತಗೋತೀವಿ, ಎಸ್ ಕೆಲಸ ಮಾಡ್ತೀವಿ, BCF ಕೆಲಸ ಮಾಡ್ತೀವಿ, ಎಲ್ಲ ಕಚೇರಿಗಳಲ್ಲೂ ಕೆಲಸ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ನಿಮ್ಮ ಆಡಳಿತದ ಸ್ಪಷ್ಟ ಅರಿವಂತೂ ಸಿಗ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ವ್ಯವಸ್ಥೆ ಒಳಗಡೆ ಯೂನಿಫಾರ್ಮ್ ಹಾಕುವಂತಹ ಚಾನ್ಸ್ ನಿಮಗೆ ಮಾತ್ರ ಸಿಗೋದು. ಎಲ್ಲರೂ ಯೂನಿಫಾರ್ಮ್ ಹಾಕಿ ಎಲ್ಲರೂ ಡ್ಯೂಟಿ ಮಾಡೋಕ್ಕೆ ಅವಕಾಶ ಇದೆಯಾ? ಆ ಸ್ಟೇಷನ್ ಒಳಗೆ ಬರೀ ಬಿಡ್ಕತ್ತಲ್ಲ, ಇಲ್ಲಲ್ಲ. ಹಾಗಾದರೆ ಈ ಪ್ರೋಸೆಸ್ಸಲ್ಲಿ ನೀವೇನಾದರೂ ಆಯ್ಕೆಯಾಗಿ ನಿಮ್ಮ ಘಟಕದಲ್ಲಿ ನೀವು ಕರ್ತವ್ಯ ನಿರ್ವಹಿಸಬೇಕಾದ್ರೆ ನಿಮಗೆ ವಹಿಸುವ ಮಾಸಿಕ ಕರ್ತವ್ಯಗಳು ಖಂಡಿತ ನಿಮಗೆ ಎಲ್ಲ ರೀತಿಯಿಂದಲೂ ಅನುಕೂಲವನ್ನು ಉಂಟು ಮಾಡ್ತವೆ. ನಾವು ಈ ರೀತಿ ಯಾಕೆ ಪಾಸಿಟಿವ್ಗಳನ್ನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಪಾಸಿಟಿವ್ ನೋಡಿ ಎಲ್ಲ ಜೀವನ ಮಾಡ್ತಿದ್ದಾರೆ ಭಾಳ ಚೆನ್ನಾಗಿ. ಬಟ್ ಆಗ ನಾವು ಯಾಕೆ ಪಾಸಿಟಿವ್ಗಳು ಮಾತಾಡೋಕ್ಕೆ ಹೋಗಿಲ್ಲ ಅಂದರೆ
ನೆಗೆಟಿವ್ಗಳನ್ನ ಹೇಳ್ಬೇಕು ನಮ್ಮ ಇಲಾಖೆಯಲ್ಲಿ ಈ ರೀತಿ ಇದೆ, ನಿಮಗೆ ಈ ರೀತಿ ಇದೆ, ಇವ್ಯಾರು ಪರ್ಮನೆಂಟ್ ನೌಕರರು ಅಲ್ಲ. ಇವೆಲ್ಲವೂ ನೆಗೆಟಿವ್ಗಳಲ್ಲ, ಇವೆಲ್ಲ ಸತ್ಯಗಳೇ. ನೀವು ಹೆಚ್ಚಿನ ಪಾಸಿಟಿವ್ ಅಂದರೆ ಅವು ಸಹ ಸತ್ಯಗಳೇ. ಇಲ್ಲಿ ನಿಮ್ಮ ಜೀವನ ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಆಗೋದಿಲ್ಲ. ಜೀವನ ಕಟ್ಕೊಳ್ಳೋಕ್ಕಂತೂ ಭಾಳ ಒಳ್ಳೆಯ ಇಲಾಖೆ. ಅದರಲ್ಲಿ ಹೆಣ್ಮಕ್ಳಂತೂ ಭಾಳ ಚೆನ್ನಾಗಿ ನಿಮಗೆ ನಿಮ್ಮ ವ್ಯವಸ್ಥೆ ಒಳಗಡೆ ನಿಮ್ಮನ್ನು ನೋಡುವ ರೀತಿ ಚೇಂಜ್ ಆಗೋಗ್ತದೆ. ಒಂದು ಭದ್ರತೆ ಇದ್ದ ಹಾಗೆ ನಿಮಗೆ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಅಂದರೆ ಹಾಕ್ಬೇಕಪ್ಪ ಹೆಣ್ಮಕ್ಳು ಸವಾಸ ಅಲ್ವಾ, ಆ ರೀತಿ ಒಂದು ಭಾವ ಎಲ್ಲರಿಗೂ ಇರ್ತದೆ. ಇದನ್ನು ಹೊರತುಪಡಿಸಿ ಅಂತ ಹೇಳ್ತಿದ್ದೀನಿ. ಬೇಗ ಟೈಮ್ ಇಲ್ಲ, ಹೆಸರು ಹೋಗ್ತೀರಿ ಒಬ್ಬೊಬ್ಬರೇ ಆ ರೀತಿ ಬಂದು ಕೂತ್ಕೋಬೇಕು. ಹಿಂದೆ ಹೋಗಿ ಎಲ್ಲರೂ. ರೇಣುಕಾ ಮಂಜುನಾಥ್ ಸರ್ಕಾರಿ ಹಾಸ್ಪಿಟ್ಲು ಸಿಬೆ ಬನ್ನಿ ಬೇಗ ಬೇಗ ಕೂತ್ಕೋಬೇಕು. ಕೂತ್ಕೋಬೇಕು ಒಂದಾರ ಡಿಸ್ಟೆನ್ಸ್ ಕೂತ್ಕೊಳ್ಳಿ. ಸಣ್ಣ ಸೋನುಜಿ ಬೇಗ ಬರ್ಬೇಕು, ಎಷ್ಟು ಅಂತ ಹೇಳ್ಬೇಕು. ಸರಿ ಸುನಿತಕ್ಕೆ ಅವರಿಂದ ಬರಮ್ಮ ಬೇಗ ಟೈಮ್ ಅವರಿಂದ ಒಂದಾರ ಡಿಸ್ಟೆನ್ಸ್. ದಿವ್ಯಕ್ಕೆ ಹೋಗಿರಮ್ಮ ಎಷ್ಟು ಅಂತ ಒಂದಾರಂ ಡಿಸ್ಟೆನ್ಸ್ ಅಲ್ಲಿ ಹತ್ರ ಹೋಗಿ. ಒಂದಾರಂ ಡಿಸ್ಟೆನ್ಸ್ ಅಲ್ಲಿ ಶಾರದಮ್ಮ ಬರಮ್ಮ ಬೇಗ ಒಂದಾರಂ ಡಿಸ್ಟೆನ್ಸ್ ಬರಮ್ಮ. ವಿದ್ಯಾಕ್ಕೆ ಒಂದರಲ್ಲಿ ಹೋಗ್ತಾರೆ. ವಿದ್ಯಾಯನ್ ಇಲ್ವಾ ನಾಗರತ್ನ ಹೆಸರು ಶ್ರೀನಿವಾಸ ತಂದೆ ಹೆಸರು ಇಲ್ವಾ. ಶಿಲ್ಪ ವೈದ್ಯ ಯಡಿಯಪ್ಪ ಇಲ್ವಾ. ಈ ನಂಬರ್ಗಳನ್ನ ಹಂಗೆ ಬರ್ಕೊಂಡಿರಮ್ಮ. ಸರಿನಾ, ನಂಬರ್ ನೆನ್ಪಿಟ್ಕೊಂಡಿರಿ. ನಾ ಹೇಳ್ತೀನಿ ಸರಿನಾ, ನಂಬರ್ ಹೇಳಿದ ತಕ್ಷಣ ನೆನ್ಪಿಟ್ಕೊಂಡಿರಿ. ರೇಣುಕಾ 1, ಸೋನುಜಿ 2, ಸುನೀತಾ ಕೆ 3, ದಿವ್ಯಾ ಕೆ 4, ಸಾಗರಮಡ್ಡಿ 5, ವಿಜಯನು 6, ನಾಗರತ್ನ ಹೆಸರು ಶ್ರೀನಿವಾಸ ತಂದೆ ಹೆಸರು 7, ಶಿಲ್ಪ ವೈದ್ಯ, ಸರಿತಾ ಎಲ್ಲೋ, ರುದ್ರಮ್ಮ 6, ಶ್ರೀಮತಿ ರಂಜಿತಾ SP ಹೆಸರು ಶ್ರೀಮತಿ 11ನೇ ನಂಬರು, ರಂಜಿತಾ SP 12. ಅಲ್ಲಿ ಹೇಳ್ತಿದ್ದಂಗೆ ನಂಬರ್ಗಳನ್ನ ಹೇಳ್ಬೇಕು. ಸರಿ ಕೂಸಿ ಸೀರೆ ಲಾವಣ್ಯ, ಶ್ವೇತಾ, ರತ್ನ, ಅದೇ ರೀತಿ ಲೈನ್ ಮಾಡಿ ಆ ಕಡೆ. ಶಾಂತಕುಮಾರಿ, ಸಂದೇಶ್ವರ ರಾಜೇಂದ್ರನ್, ಶ್ವೇತಯನ್ನು, ಸಂದೇಶ್ವರ ನಾಗರಾಜ್, ರತ್ನಾಟಿ, ಶಾಂತಕುಮಾರಿಗೆ, ಸಂಚಿತ ಶ್ವೇತಾ ದೀಪಾಜಿನ ನೇತ್ರಾವತಿನಿ ನವೀನ ನಾಯ್ಕಿ ಇಲ್ವಾ. ಪ್ರಸನ್ನ ಸಿ ಬೇಗ ಬರ್ಬೇಕು. ಹನುಮಂತ ಬೇಗ ಬರ್ಬೇಕು. ಯಾರು ಕೈ ಎತ್ತಬೇಕು. ಒಂದರ ಹಂಗೆ ಡಿಸ್ಟೆನ್ಸ್ ಹೋಗ್ಬೇಕು. ಶಿವಮೊಗ್ಗನವರು ಸುಮಂತ್ ಎಸ್ಸು ಬೇಗ ಬೇಗ ಬೇಗ. ಸೋಮಶೇಖರ್ ಎಲ್ಲೋ ಬೇಗ ಅವ್ರಿಂದ ಹೋಗ್ತಾರೆ. ಹಿಂದೆ ಕಿರಣ್ ಎಸ್ಸು, ಪ್ರಸನ್ನ ಎಂ ಜಗನ್ನಾಥ್, ಮಹೇಶ್ ಕುಮಾರ್ ಜಿ, ಬೈಕಲ್ಲಿ ಬಂದು ಡ್ರೈವಿಂಗ್ ತೊಗೊಳ್ಬೇಕು ನೀವು, ಆಯ್ತಾ? ಇಬ್ಬರು ಅಲ್ಲಲ್ಲ, ಚಂದು ಫೀನು ಇದು ಚಂದು ಅವರಿಬ್ಬರು ಅಲ್ಲಿ ಸರ್. ಕಿರಣ್ 172.1
ಸರ್ ಗಿರೀಶ್ ಕುಮಾರ್ 6 178 ಸರ್ ಗಣಪತಿ ಎ ಡಿಪೆಂಡ್ ಮಾಡ್ಕೊಂಡ್ಬರ್ರಿ 168.6 ಗಣಪತಿ 64.5 ಬಂದ್ರಿ ಬಿಡುವ ಯಾಕೆ ಅಷ್ಟು ಇದು ಮಾಡ್ತೀವಿ ತೆಗ್ದು ಇಡ್ಬೇಕು ನಾನು ಬಂದರು ಸರ್ ಭರತ್ ಕುಮಾರ್ ಡಿ ಹೊಸನಗರ 166 ಭರತ್ ಕುಮಾರ್ ಅಲ್ಲಿ ಕೊಡ್ಬೇಕು ಭರತ್ ಕುಮಾರ್ ಡಿ ಬರಲ್ಲ ಅರುಣ್ ಕೆಜಿ 61.2 ರಾಕೇಶ್ ರಾಜು ಎಂ ಕೆ ಶಿಕಾರಿಪುರ ರಾಜು
ಶಿವರಾಜ್ 6 166.8 ಮೇಡಮ್ ಬರ್ರಿ. ಅಂತ ಯಾರು ಇಟ್ಕೊಂಡಿದ್ರೆ ನೋಡ್ರಪ್ಪ.
ಕೊಡ್ತಾ ಇರೋದು ಎಷ್ಟಪ್ಪ ಅಂದರೆ 203 ಜನಕ್ಕೆ ಆ ರೀತಿ ಡ್ಯೂಟಿ ಸಿಗುತ್ತೆ. ಅದರಲ್ಲಿ 103 ಜನ ಸ್ಟೇಷನ್ ಮಾಡ್ತಾರೆ, ಇನ್ನು ಉಳಿದವರು ಬೇರೆ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾರೆ. ಅದು ಶಿವಮೊಗ್ಗ ಹೆಡ್ ಕ್ವಾರ್ಟರಲ್ಲಿ ಇದ್ದರೆ ಮಾತ್ರ ಅವ್ರಿಗೇನಾಗುತ್ತೆ, ಜೈಲು RTO ಅಲ್ಲಿ ಇಲ್ಲಿ ಅಂತ ಸಿಗುತ್ತೆ. ಅದು ಪೆರಡ್ ಅಂತ ಇರುತ್ತೆ. ಬೆಳಗ್ಗೆ 6:30 9 ಗಂಟೆ ನಿಮ್ಮ ತಾಲೂಕ್ ಪ್ಲೇಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಬರೋ ಸೋಮವಾರದಿಂದ ಹೇಳಿದ್ದೀನಲ್ಲ, ನೀವು ಪೆರಡಿಗೆ ಹೋದರೆ ನಿಮಗೆ ತಿಳಿಸ್ತಾರೆ ನಿಮ್ಮದು ಸೆಲೆಕ್ಷನ್ ಆಗಿದೆಯಾ, ಮುಂದೆ ನಿಮ್ದು ಏನು ಮಾಡಬೇಕು, ಪೊಲೀಸ್ ವೆರಿಫಿಕೇಷನ್ ಯಾವಾಗ ಬರುತ್ತೆ ಅದನ್ನೆಲ್ಲ ಮುಂದೆ ತಿಳಿಸ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರ್ದಾದ್ರೂ ಎಜುಕೇಷನ್ ಇನ್ನೂ ಮಾಡ್ತಾ ಇದ್ದರೆ, ಇನ್ನೂ ಓದ್ತಾ ಇದ್ದರೆ ಅವ್ರದ್ದು ರಿಜೆಕ್ಟ್ ಆಗುತ್ತೆ. ಏನಾದರೂ ಕೇಸ್ ಇತ್ತು, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅದು ರಿಜೆಕ್ಟ್ ಆಗುತ್ತೆ. ಅದು ಬಿಟ್ಟು ಮತ್ತೆ ನೀವೇನಾದರೂ ಹಿಂದೆ ಸೇರಿ ಮತ್ತೆ ಸೇರ್ತಾ ಇದ್ದೀರಿ, ಈಗ ಬಂದಿದ್ದೀರಿ, ಅದು ರಿಜೆಕ್ಟ್ ಆಗುತ್ತೆ. ಇದಿಷ್ಟು ರಿಜೆಕ್ಟ್ ಆಗಿ ಮುಂದಿನ ದಿನದಲ್ಲಿ ಅಂದರೆ ನೆಕ್ಸ್ಟ್ ಸೋಮವಾರದಿಂದ ನಿಮಗೇನು ಮಾಡ್ತೀವಿ, ಲಿಸ್ಟನ್ನು ನಿಮ್ಮ ಘಟಕಾಧಿಕಾರಿಗಳು, ಆ ತಾಲೂಕಿನ ಘಟಕಾಧಿಕಾರಿಗಳಿಗೆ ಲಿಸ್ಟ್ ಹೋಗುತ್ತೆ. ಇಷ್ಟು ಜನ ಸೆಲೆಕ್ಷನ್ ಆಗ್ಬೋದು, ಆಗಿದ್ದಾರೆ ಅಂತ ಕಳಿಸಲ್ಲ, ಆಗ್ಬೋದು ಅಂತ ಕಳಿಸ್ತೀವಿ. ಕಾರಣ ಏನು ಅಂದರೆ ನಿಮ್ಮದು 24 ಪೀರಿಯಡ್ ಒಳಗಡೆ ನಮ್ಮ ಕೇಂದ್ರ ಕಚೇರಿಯಿಂದನೂ ನಿಮ್ಮದು ಅಪ್ರೂವಲ್ ಬಂದ ನಂತರ ನಾವು ನಿಮಗೆ ಸಿ ಫಾರಮ್ ಅನ್ನೋದನ್ನು ಕೊಡ್ತೀವಿ. ಆ ನಂತರ ನಿಮಗೆ ಸರ್ಕಾರದಿಂದ ಏನು ಸವಲತ್ತು ಬರಬೇಕು ಅಂದರೆ ಯೂನಿಫಾರ್ಮ್ ಇಶ್ಯೂ ಮಾಡೋದಾಗಿರ್ಬೋದು, ನಿಮಗೆ ವಾರದ ಕವಾಯತು ಭತ್ಯೆ ಅಥವಾ ದಿನ ಭತ್ಯೆ, ಡ್ಯೂಟಿ ಮಾಡಿದಾಗ ಕರ್ತವ್ಯ ಭತ್ಯೆ, ಅದೆಲ್ಲ ನಿಮಗೆ ನಮ್ಮ ಕೇಂದ್ರ ಕಚೇರಿಯಿಂದ ಅನುಮೋದನೆ ಬಂದು ನಿಮಗೆ ಸಿ ಫಾರಮ್ ಕೊಟ್ಟ ನಂತರ ನಿಮಗೆ ಆ ಸೌಲಭ್ಯಗಳು ಸಿಗತ್ತೆ. ಆಯಿತಾ? ನಿಮಗೆ ಮತ್ತೆ ತಿಳಿಸ್ತಾರೆ. ಮತ್ತೆ ಈ ನಂಬರ್ ತೊಗೊಂಡ್ರಿ, ಯಾರು ತೊಗೊಳ್ತೀರೋ ಅವರಿಗೆಲ್ಲ ಫೋನ್ ಮಾಡಿ ಬಂದಿಲ್ವಾ ಆ ಥರ ಯಾರಿಗೂ ಅಂದರೆ ನಿಮಗೆ ಹೇಳಿರ್ತಾರೆ, ಯಾರಾದರೂ ಮುಂಚೆ ಹೇಳೋರು, ಅವರಿಗೆ ಮತ್ತೆ ಮತ್ತೆ ತಲೆ ತಿನ್ನೋದು ಬೇಡ, ಬಂತ ಮಾಡಿ. ಆಯಿತು. ಇಲ್ಲಿ ಎಲ್ಲ ಬಂದಿರೋರಿಗೆ ನಿಮ್ಮ ಫಿಸಿಕಲ್ ಟೆಸ್ಟನ್ನು ಮಾಡಿ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಅತಿ ಶೀಘ್ರದಲ್ಲೇ ವಿತಿನ್ 1 ವೀಕ್ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಅದಕ್ಕೆ ಯಾಕೆ ಅಷ್ಟು ಡಿಲೇ ಆಗುತ್ತೆ ಅಂದರೆ ನಮ್ಮದು ಪೊಲೀಸ್ ವೆರಿಫಿಕೇಷನ್ ಒಂದು ಮಾಡೋದಿದೆ ನಮ್ಮದು. ಸೊ ಪೊಲೀಸ್ ವೆರಿಫಿಕೇಷನ್ ಮಾಡಿದ ನಂತರನೇ ನಾವು ನಿಮಗೆ ಇದನ್ನು ಫೈನಲ್ ಲಿಸ್ಟನ್ನು ಪಬ್ಲಿಷ್ ಮಾಡೋದು. ಹೆಣ್ಮಕ್ಳದು ಇನ್ನೂ ಹೆಚ್ಚು ಪೋಸ್ಟ್ ಏನಾದ್ರು ಕಾಲ್ ಫಾರ್ ಆಯಿತು ಅಂದರೆ ನಿಮಗೆ ಇನ್ನೂ ಅವಕಾಶ ಸಿಗುತ್ತೆ. ಗಂಡಸರಿಗೆ ಇನ್ನೂ ಹೆಚ್ಚು ಕೊಡೋದು ಡೌಟು ನಮಗೆ. ಇವಾಗ ಎಷ್ಟಿದೆಯೋ ಅಷ್ಟೇ ನಾವು ಫಿಲ್ ಮಾಡ್ಕೊತೀವಿ. ಯಾರಾದರೂ ನಿಮಗೆ ಅಪ್ರೋಚ್ ಆಗಿ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಬಂದರೆ ಅವ್ರನ್ನ ಇಮಿಡಿಯೇಟಾಗಿ ವಜಾ ಮಾಡ್ತೀನಿ. ನಾನು ಅವ್ರ ಮೇಲೆ ಎಫರ್ಟ್ ಕೂಡ ಮಾಡ್ತೀನಿ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಯಾರಾದರೂ ನಿಮಗೆ ದುಡ್ಡು ಕೊಟ್ಟು ಇದರಲ್ಲಿ ಆಗುತ್ತೆ ಅಂತ ಹೇಳಿ ನಿಮ್ಮನ್ನ ಅಪ್ರೋಚ್ ಆದರೆ, ಅವ್ರು ಡಿಪಾರ್ಟ್ಮೆಂಟಲ್ಲಿ ಯಾರು ಆಗಿರ್ಬೋದು, ಡಿಪಾರ್ಟ್ಮೆಂಟಿಂದ ಆಚೆ ಯಾರು ಆಗಿರ್ಬೋದು, ಅದಕ್ಕೆ ಯಾವುದಕ್ಕೂ ನೀವು ಒಪ್ಕೊಳಂಗಿಲ್ಲ. ನೀವು ಅದೇನೇ ಪ್ಯೂರ್ಲಿ ಏನು ಇವತ್ತಿನ ಬೇಸಿಸ್ ಮೇಲೆ ಅಷ್ಟೇ ಆಗುತ್ತೆ, ಮೆರಿಟ್ ಬೇಸಿಸ್ ಮೇಲೆ ಅಷ್ಟೇ ಆಗುತ್ತೆ. ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂತ ಆಗೋದಿಲ್ಲ. ಅದಕ್ಕೋಸ್ಕರನೇ ಯಾರಾದರೂ ನಿಮಗೆ ದುಡ್ಡು ಕೊಟ್ಟು ನಿಮಗೆ ಕೆಲಸ ಆಗುತ್ತೆ 5,000 10,000 20,000 50,000 1 ಲಕ್ಷ ಎಲ್ಲ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ಸರ್ವಿಸ್ಸು. ಇದು ನಿಮಗೆ ಕೆಲಸ ಬರೀ ನೀವು ಈ ಸಂಬಳ ತೊಗೊಳಕ್ಕೆ ಬರೋದಿಲ್ಲ. ನೀವು ಹೋಮ್ ಗಾರ್ಡ್ಗೆ ನೀವು ಇಲ್ಲಿ ಬರೋದು ಸರ್ವಿಸ್ ಮಾಡೋದಕ್ಕೆ ಬರೋದು. ಅದಕ್ಕೆ ನಿಮಗೆ ಖಚಿತವಾಗಿ ನಿಮಗೆ ಕೆಲಸ ಇರೋದಿಲ್ಲ. ಯಾವಾಗ ಕೆಲಸ ಇರುತ್ತೋ ಅವಾಗ ಬಂದು ಮಾಡ್ತಾ ಇರ್ಬೇಕಷ್ಟೇ ನೀವು. ಆ್ಯಂಡ್ 1 ತಿಂಗಳು ಸಿಕ್ಕರೆ ಮತ್ತೆ ನಿಮಗೆ 2 ತಿಂಗಳು ಸಿಗೋದಿಲ್ಲ. ಸೊ ಅದು ನಿಮಗೆ ರೊಟೇಷನ್ ಬೇಸಿಸ್ ಮೇಲೆ ಆಗುತ್ತೆ. ಸೊ ಯಾರಾದರೂ ನಿಮಗೆ ಹೇಳಿ ಇಲ್ಲ ನಿಮಗೆ ಮಾಡಿಸ್ಕೊಡ್ತೀವಿ ಆಗುತ್ತೆ ಈ ಥರ ಕತೆಗಳು ಹೇಳಿದ್ರೆ ದಯವಿಟ್ಟು ಅದನ್ನು ಕೇಳಕ್ಕೆ ಹೋಗಬೇಡಿ. ನಿಶ್ಚಿತವಾಗಿ ನಾನು ನಿಮ್ಮನ್ನು ಫಸ್ಟ್ ಆಫ್ ಆಲ್ ತಗೊಳೋದಿಲ್ಲ, ಡಿಬಾರ್ ಮಾಡಿಬಿಡ್ತೀನಿ. ಮತ್ತೆ ನೆಕ್ಸ್ಟ್ ನೀವು ಇಡೀ ಕರ್ನಾಟಕದಲ್ಲೇ ಎಲ್ಲೂ ನೀವು ಅಪಿಯರ್ ಆಗಲಿಲ್ಲಂಗೆ ಮಾಡ್ತೀನಿ ನಾನು. ಆ ಥರ ಏನು ಈ ಹುಡುಗಾಟಗಳು ಬೇಡ. ಯಾರ್ಯಾರು ಇಲ್ಲಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಆ್ಯಂಡ್ ಯಾರು ತುಂಬ ಯಂಗ್ ಇದ್ದೀರಾ, ಇಲ್ಲಿ ತುಂಬ ಯಂಗ್ ಇದ್ದವ್ರಿಗೆ ಹೋಮ್ ಗಾರ್ಡ್ ಇಸ್ ನಾಟ್ ಅ ಸೂಟಬಲ್ ಆಪ್ಷನ್. ನೀವು ಅದ್ರ ಬದಲು ಇನ್ನೂ ಸ್ವಲ್ಪ ಓದ್ಕೊಂಡು ನೀವು ಬೇರೆ ಕೆಲಸ ಹುಡ್ಕೊಳೋದು ಇಸ್ ಅ ಬೆಟರ್ ಆಪ್ಷನ್.
ನಾವು ಯಾಕೆ ಹೋಮ್ ಗಾರ್ಡ್ಸ್ಗೆ ನೀವು ತುಂಬ ಯಂಗ್ ಇರೋರು ಈ 18, 19, 20 ವರ್ಷದವರೆಲ್ಲ ಹೋಮ್ ಗಾರ್ಡ್ಸ್ಗೆ ಇಸ್ ನಾಟ್ ಸೂಟಬಲ್. ಯಾಕಂದರೆ ನಮ್ಗೆ ಸ್ವಲ್ಪ ಮೆಚುರಿಟಿ ಲೆವೆಲ್ ಬೇಕಾಗುತ್ತೆ. ಬಂದೋಬಸ್ತ್ ಎಲ್ಲ ಮಾಡ್ತಾ ಇರ್ತೀರಾ ನೀವು, ಪಬ್ಲಿಕ್ ಜೊತೆ ಇಂಟರ್ಫೇಸ್ ಬೇಕಾಗುತ್ತೆ. ಸೊ ಅದಕ್ಕೇನೆ ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್ ದಟ್ ನೀವು ಮತ್ತೊಮ್ಮೆ ಬೇರೆ ಯಾವ್ದಾದ್ರು ಕೆಲಸ ಹುಡುಕೊಳ್ಳಿ, ಸ್ವಲ್ಪ ಓದ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ. ಆಲ್ದೋ ಲೀಗಲಿ ದೇರ್ ಇಸ್ ನೋ ಬಾರ್, ಬಟ್ ನಿಮಗೆ ಇನ್ನೂ ಆಪರ್ಚುನಿಟೀಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಹೋಮ್ ಗಾರ್ಡ್ಗಿಂತ ನೀವು ಇನ್ನೂ ಹೆಚ್ಚು ಓದ್ಕೊಂಡಿದ್ರೆ ಒಳ್ಳೇದು, ಇನ್ನೂ ಓದಿದ್ರೆ ಒಳ್ಳೇದು. ಇನ್ನು ಸಮಯ ಇದೆ ನಿಮ್ಮೆಲ್ಲರಿಗೂ. ಎಕ್ಸಾಮ್ಗಳು ಕಟ್ಕೊಂಡು ಸಪ್ಲಿಮೆಂಟ್ರಿ ಯಾರು ತಗೊಳ್ಳಿ, ಇಲ್ಲ ನೀವು ಲಾಂಗ್ ಡಿಸ್ಟೆನ್ಸ್ ಯಾರು ತಗೊಂಡು ಪಾಸ್ ಮಾಡ್ಕೊಳ್ಳಿ ನೀವು. ಅವಾಗ ಏನಾಗುತ್ತೆ, ನಿಮಗೆ ಬೇರೆ ಕಡೆ ಹೆಚ್ಚು ಆಪರ್ಚುನಿಟೀಸ್ ಸಿಗುತ್ತೆ. ಹಾಗೆ ತುಂಬ ವಯಸ್ಸಾದವ್ರನ್ನು ಕೂಡ ನಾವು ತೊಗೊಳಕ್ಕೆ ಬರೋದಿಲ್ಲ, ಅದಕ್ಕೂ ಒಂದು ನಮಗೆ ಮಿತಿ ಇರುತ್ತೆ. ಸೊ ಈ ಎರಡೂ ಆಪ್ಷನ್ಸ್ ನಿಮ್ಮ ಮನಸ್ಸಲ್ಲಿ ಇರಲಿ, ನಿಮಗೆ ಗೊತ್ತಿರಲಿ ಅದನ್ನ. ಸೊ ಅದಲ್ಲದಲ್ಲೇ ಇವತ್ತು ಏನು ನಿಮ್ಮನ್ನ ನಾವು ನೋಡಿ ನಿಮ್ಮದು ವೆರಿಫಿಕೇಶನ್ ಮಾಡಿದೀವಿ ಅದ್ರ ಮೇಲೆ ಆಗುತ್ತೆ. ಅದು ಬಿಟ್ಟು ಬೇರೆ ಯಾವುದೂ ನಡೆಯೋದಿಲ್ಲ. ಇನ್ನು ಆ್ಯಕ್ಚುಲಿ ಇದ್ರ ಬಗ್ಗೆ ಒಂದು ಟೆಸ್ಟ್ ಮಾಡಬೇಕು ಅಂತ ಇದ್ವಿ, ಮತ್ತೆ ಟೆಸ್ಟ್ ಮಾಡಿದ್ರೆ ತುಂಬ ಜನ ಫೇಲ್ ಆಗಿಬಿಡ್ತೀರಾ ಅಂತ ಹೇಳಿದ್ರು. ಒಂದು ಸಿಂಪಲ್ ಟೆಸ್ಟ್ ಮಾಡಿದ್ರು ಕೂಡ ಅದಕ್ಕೋಸ್ಕರನೇ ನಾವು ಮಾಡಲಿಲ್ಲ. ಇಲ್ಲಾಂದ್ರೆ ನಾನು ಬೇರೆ ಕಡೆ ಎಲ್ಲ ಟೆಸ್ಟ್ ಮಾಡಿಸ್ಬಿಟ್ಟೆ ಮಾಡೋದು. ಅವಾಗ ಇದು ವೇಕೆನ್ಸಿ ತುಂಬ ಇದೆ ಇಲ್ಲಿ, ಅದಕ್ಕೋಸ್ಕರನೇ ಮತ್ತೆ ಬಂದಿರೋರೆಲ್ಲ ವಾಪಸ್ ಹೋಗ್ತಾರೆ ಅಂತ ನಾನು ಸುಮ್ಮನಾದೆ ಅಂತ. ಸೊ ಎಲ್ಲರೂ ಕೂಡ ಇವತ್ತು ಏನು ನಿಮಗೆ ಇಲ್ಲಿ ಆಗಿದೆ ಇದ್ರ ರಿಸಲ್ಟ್ 2-3 ಡೇಸಲ್ಲೇ ನಿಮಗೆ ಬರುತ್ತೆ. ಮ್ಯಾಕ್ಸಿಮಮ್ 1 ವೀಕಲ್ಲಿ ಬರುತ್ತೆ, ಬಟ್ ಇನ್ನೊಂದು 2-3 ಡೇಸಲ್ಲೇ ನಿಮಗೆ ಗೊತ್ತಾಗುತ್ತೆ. ಯಾರೇ ನಿಮಗೆ ಇದ್ರ ಬಗ್ಗೆ ಹೇಳಿದ್ರು ದಯವಿಟ್ಟು ಅದಕ್ಕೆ ನೀವು ಕಿವಿ ಕೊಡಬೇಡಿ. ನಿಮ್ದು ಇಲ್ಲಿ ಮಾಡಿದ್ದೀರಾ, ಮುಂದೆ ಹೋಗ್ತಾ ಇರಿ ಅಷ್ಟೇ. ಸೊ ಇದನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿಸ್ಕೊಂಡು ನಿಮ್ದು ರಿಸಲ್ಟ್ ಬಂದಮೇಲೆ ನಂತರ ನಿಮಗೆ ಸ್ಪೆಷಲ್ ಆಗಿ ನಾವು ಒಂದು ದಿವಸ ಬಂದು ಅಡ್ರೆಸ್ ಮಾಡ್ತೀವಿ ಯಾರ್ಯಾರು ಇಲ್ಲಿ ಜಾಯಿನ್ ಆಗಿದ್ದೀರಾ. ಆ್ಯಂಡ್ ಹೆಣ್ಮಕ್ಳಿಗೆ ನಿಮಗೆ ಮತ್ತೊಮ್ಮೆ ಒಂದು ಅವಕಾಶ ಸಿಕ್ಕರೆ ಅದ್ರ ಬಗ್ಗೆ ಮತ್ತೆ ಇನ್ನೊಂದು ಸರ್ತಿ ನಾವು ಕಾಲ್ ಫಾರ್ ಮಾಡಬೇಕಾಗುತ್ತೆ. ನಮಗೆ ಇನ್ನೂ ಅಷ್ಟು ಬಂದಿಲ್ಲ ಇಲ್ಲಿ, ಇವತ್ತು ಅಟೆಂಡೆನ್ಸ್ ಇಸ್ ಲೋ. ಸೊ ನಾವು ಎಲ್ಲರನ್ನೂ ತೊಗೊಳಕ್ಕೆ ಆಗೋದಿಲ್ಲ, ಬಟ್ ಎಲ್ಲರನ್ನೂ ತೊಗೊಂಡ್ರು ಇನ್ನೂ ಮಿಗ್ತವೆ ನಮಗೆ. ಸೊ ಆವಾಗ ಮತ್ತೊಮ್ಮೆ ನಿಮ್ಮನ್ನೆಲ್ಲರೂ ನಾನು ಕರೆಸ್ತೀನಿ ಹೆಣ್ಮಕ್ಳನ್ನ ಫಿಲ್ ಮಾಡಿಸೋದಕ್ಕೆ ಆ ಪೋಸ್ಟ್ಗಳನ್ನ. ನಿಮ್ಗಳಿಗೆ ಇವಾಗ ಏನು ಹೇಳಿದೇನೋ ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಬೇರೆ ಯಾರೂ ಏನು ಹೇಳಿದ್ರು ಮಾತು ಕೇಳಿಲ್ದಂಗೆ ಕರೆಕ್ಟಾಗಿ ನೀವು ವಾಪಸ್ಸು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ನಿಮ್ದು ಏನಾದ್ರು ಕಾಲ್ ಫಾರ್ ಆಗಿತ್ತು ಅಂದರೆ ನಿಮಗೆ ಗೊತ್ತಾಗುತ್ತೆ, ಅವಾಗ ನೀವು ಬರಂತೆ. ಐ ಹೋಪ್ ಇಟ್ ಇಸ್ ವೆರಿ ಕ್ಲಿಯರ್. ಇದ್ರ ಬಗ್ಗೆ ಮತ್ತೊಮ್ಮೆ ನಾನು ಹೇಳೋದಿಲ್ಲ. ಯಾರಾದರೂ ನಿಮಗೆ ದುಡ್ಡಲ್ಲಿ ಕೊಟ್ಟು ಇಸ್ಕೊಂಡು ಆಗತ್ತೆ ಮಾಡುತ್ತೆ ಅಂತ ಇತ್ತು ಅಂದರೆ ಫಸ್ಟು ನೀವು ಡಿವಾರ್ ಆಗ್ತೀರಾ, ಆಮೇಲೆ ಅವ್ರ ಮೇಲೆ FIR ಹಾಕಿ ನಿಮ್ಮ ಮೇಲೂ ನಾನು ಒಳಗೆ ಹಾಕಿಸ್ತೀನಿ ನಾನು. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಪ್ಲೀಸ್ ಕೀಪ್ ದಿಸ್ ಇನ್ ಯುವರ್ ಮೈಂಡ್. ಬೇರೆ ಏನಾದರೂ ಡೌಟ್ ಇದೆಯಾ? ಆಲ್ ರೈಟ್, ಆಲ್ ದಿ ಬೆಸ್ಟ್ ನಿಮ್ಮೆಲ್ಲರಿಗೂ. ಸೇವೆ ಮಾಡಬೇಕು ಅನ್ನೋ ಮನೋಭಾವ ಒಂದಿದ್ರೆ ಸಾಕಿಲ್ಲ, ಯಾರಿಗೂ ₹1 ಕೊಡುವ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ನಮ್ಮ ಆಫೀಸಲ್ಲೂ ಅಷ್ಟೇ ಯಾವುದೇ ರೀತಿಯ ನಿಮಗೆ ಯಾವುದು ಡಿಮ್ಯಾಂಡ್ಸ್ ಇರೋದಿಲ್ಲ. ಅಲ್ಲೇನಲ್ಲ ಯಾರಾದ್ರೂ ನಾವು ಟೀ ಕುಡಿಬೇಕು ಅಂದ್ರೆ ಸ್ವಂತ ದುಡ್ಡಲ್ಲೇ ತರ್ಸ್ಕೊಂಡು ಟೀ ಕುಡಿಯುವಂಥ ಆಫೀಸ್ ನಮ್ದು. ಹಾಗಾಗಿ ಎಲ್ಲರೂ ಬಹಳ ಪಾರದರ್ಶಕವಾಗಿ ಈ ಒಂದು ನೇಮಕಾತಿಯನ್ನು ಮಾಡ್ತಿದ್ದೀವಿ. ಅದಕ್ಕೆ ನಿಮ್ಮ ಸಪೋರ್ಟು ಅಷ್ಟೇ ಬೇಕಾಗ್ತದೆ. ಏನೇ ಯಾವುದೇ ಒತ್ತಡಕ್ಕೆ ಮಣಿಬಾರ್ದು. ಇದಾಗ್ತದೆ ಸುಮ್ಮನೆ ಜನ ನಿಮ್ಮನ್ನು ಮಗನ್ ಮಾಡ್ತಾರೆ, ಅದೆಲ್ಲ ಕೇಳಬಾರ್ದು. ನೀವು ಯಾರು ಸೆಲೆಕ್ಷನ್ ಆಗ್ತೀರೋ ಎಲ್ಲ ಟ್ರಾನ್ಸ್ಪರೆನ್ಸ್ ಆಗಿರುತ್ತೆ. ನೀವು ಸೆಲೆಕ್ಷನ್ ಆಗಿದ್ರೆ ಇಲ್ಲಿ ಒಳ್ಳೆ ಸರ್ವಿಸ್ ಮಾಡೋ ಸೇವಾ ಮನೋಭಾವದಿಂದ ನೀವೆಲ್ಲ ಸೇರಬೇಕು. ಎಲ್ಲ ನೀವು ಇನ್ನೊಂದು 2-3 ದಿನದಲ್ಲಿ ನೀವು ಯಾರು ಸೆಲೆಕ್ಷನ್ ಆಗಿದ್ರೆ ಸೆಲೆಕ್ಷನ್ ಲಿಸ್ಟ್ ಆಗ್ತಾರೆ, ಕರೆಕ್ಟ್ ಟೈಮ್ ಬರ್ಬೇಕು. ನೀವೆಲ್ಲ ಈ ಜೋಸಲ್ಲಿ ಬರ್ತೀರಿ. ಈಗ ನಾವೆಲ್ಲ ಸೇರ್ತೀವಿ. ಆಮೇಲೆ ಪೇರ್ಡಿಗೆ ಬರಲ್ಲ, ಡ್ಯೂಟಿ ಬರಲ್ಲ ಸರ್. ಇಲ್ಲಿ ಅಲ್ಲಿ ಮಾರಿ ಹಬ್ಬ ಮಾಡ್ಯಾರ ಸರ್, ಇಲ್ಲಿ ಅಮ್ಮನ ಹಬ್ಬ ಮಾಡ್ಯಾರ ಸರ್, ಅಲ್ಲಿ ಮದುವೆ ಇದೆ ಸರ್, ಹಬ್ಬ ಇದೆ, ಹಂಗೆಲ್ಲ ಹೇಳ್ತೀರಿ. ಅದೆಲ್ಲ ಹೇಳ್ತಾರಲ್ಲ, ಹೇಳ್ಬಾರ್ದು. ಪೊಲೀಸ್ ಸೇರಿದ ಮೇಲೆ ಆಯ್ತಾ. ನಾವು ಪೊಲೀಸಲ್ಲಿ ಯಾವುದು ಹೇಳಲ್ಲ. ಏನು ಮನೇಲೆ ಹಬ್ಬ ಇದೆ ಅಂತ ಹೇಳಲ್ಲ. ಫಸ್ಟ್ ಡ್ಯೂಟಿ, ಆಮೇಲೆ ಹಬ್ಬ. ನಾವು ಯಾವಾಗ ಊರಿಗೆ ಹೋಗ್ತೀವೋ ಅವತ್ತು ಹಬ್ಬ ಅಂತ ನಾವು ಊರಲ್ಲೇ ಹೇಳ್ಬಿಡ್ತೀವಿ. ನಾವು ಯಾವ ಊರಿಗೆ ಬರ್ತೀವೋ ಅವತ್ತು ಹಬ್ಬ ಅಂತ ಹೇಳ್ತೀವಿ ನಾವು. ನೀವು ಹೋಮ್ ಗಾರ್ಡ್ ಸೇರಿ ಮಜಾ ಹೇಳ್ಬೇಕು. ಪೊಲೀಸಲ್ಲಿ ಯಾವಾಗ ಕರೆಯಲ್ಲ ಡ್ಯೂಟಿಗೆ ಅವತ್ತೇ ನಮ್ದು ಹಬ್ಬ ಅನ್ಬೇಕು. ಇಲ್ಲ ಸರ್ ನಾನು ದೀಪಾವಳಿ ದೊಡ್ಡ ಬಂದೋಬಸ್ತ್ ಇರ್ತದೆ. ದೀಪಾವಳಿ ನಾವು ಹಬ್ಬ ಮಾಡ್ತಿದ್ದಾಗುತ್ತಾ? ಇದು ಗಣೇಶ ದೊಡ್ಡ ಹಬ್ಬ ಎಲ್ಲ ನಾವು ಹಬ್ಬ ಮಾಡ್ಕೊಂಡಾಗುತ್ತಾ? ಊರೆಲ್ಲ ಬೆಂಕಿ ತೋರಿಸಿತ್ತು ನಾವು ಹಬ್ಬ ಮಾಡ್ತಾ ಇದ್ರೆ. ಊರ ಸಾರ್ವಜನಿಕ ಶಾಂತವಾಗಿರ್ಬೇಕು ಅಂದ್ರೆ ನಾವು ಚೆನ್ನಾಗಿ ಕೆಲಸ ಮಾಡಬೇಕಾಗತ್ತೆ, ಹೌದಲ್ಲ?
ಆಯ್ತಾ? ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ. ಖಾತೆಯನ್ನ ಯಶಸ್ವಿ ಮಾಡಿಕೊಟ್ಟಂತಹ ಸಶಸ್ತ್ರ ಪಡೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಸೋಮಶೇಖರ್ ಸರ್ಗೂ ಮತ್ತೆ ಪ್ರಜ್ವಲ್ ಸರ್ಗೂ ಮತ್ತೆ ಎಂಟೈರ್ DR ಟೀಮಿಗೆ ನಮ್ಮ ಎಲ್ಲ ಇಲಾಖೆಯ ಮತ್ತು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ಯಶಸ್ಸಿಗೆ ನಿಮ್ಮ ಟೀಮೇ ಕಾರಣ ಸರ್. ದಯವಿಟ್ಟು ಎಲ್ಲರ ಪರವಾಗಿ ಇನ್ನು ಉಳಿದಂತೆ ಇವತ್ತು ಶಿವಮೊಗ್ಗ ಘಟಕದ ಎಲ್ಲ NCOಗಳು ಬಂದಿದ್ದೀರಿ. ಮತ್ತೆ ಘಟಕಾಧಿಕಾರಿ ಎಲ್ಲಿದ್ದಾರೆ? ಘಟಕಾಧಿಕಾರಿ ಅವರಿಗೂ ಮತ್ತೆ ಇವತ್ತೆಲ್ಲ NCOಗಳಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಘಟಕದ ಘಟಕಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮ, ಈ ನೇಮಕಾತಿ, ಈ ಒಂದು ಪ್ರೋಸೆಸ್ಗೆ ಬಂದು ತುಂಬಾ ಸಹಾಯ ಮಾಡಿದಿರಿ. ಏನು ಯಾರು ನಮ್ಮ ಶಶಿಧರ ಆಚಾರ್ಯ ಅವರು, ದಿಲೀಪ್ ಜಿ, ಮತ್ತೆ ಪ್ರವೀಣ, ಮತ್ತೆ ಜಗದೀಶ್ ಸರ್, ಪ್ರಶಾಂತ್ ಸರ್, ಶಿವಾನಂದಪ್ಪ ಸರ್ದಂತೂ ನಮಗೆ ಇವತ್ತು ಬಿಡ್ರಿ. ಶಿವಾನಂದಪ್ಪ ಸರ್ಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಮತ್ತೆ ಶಿವಮೊಗ್ಗ ಘಟಕದ ಮತ್ತೆ ಎಲ್ಲ ಘಟಕಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೀನಿ. ಇಲ್ಲಿ ಆಕ್ಚುಲಿ ಓವರ್ ಆಲ್ ಎಲ್ಲ ವರ್ಕನ್ನ ಇವತ್ತು ಬಂದು ವರ್ಕ್ ಮಾಡಿದ್ದಾರೆ. ಬಟ್ ಆದರೆ ಇವತ್ತು ಇಷ್ಟು ಚೆನ್ನಾಗಿ ಈ ಕಾರ್ಯಕ್ರಮ ನಡೆದಿದ್ದ ಕಾರಣ ನಮ್ಮ ಡೆಪ್ಟಿ ಕಮಾಂಡೆಂಟ್ ಹಾಲಪ್ಪ ಸರ್ ಏನು ಸುಮಾರು 15-20 ದಿನದಿಂದಲೇ ಎಲ್ಲ ತಯಾರಿಯನ್ನ ಲೀಸ್ಟ್ ಅನ್ನ ಮಾಡಿಟ್ಟು ಬಿಫೋರ್ ಎಲೆಕ್ಷನ್ ಲೀಸ್ಟ್ ರೆಡಿ ಮಾಡಿಟ್ಟು ಜಸ್ಟ್ ಇವತ್ತು ಎಲ್ಲ ಇಷ್ಟೊಂದು ವ್ಯವಸ್ಥಿತವಾಗಿ ಮುಗಿಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಹಾಗೆ ನಮ್ಮ ಸ್ಟಾಫ್ ಆಫೀಸರ್ ಆದಂತ ಹರೀಶ್ ಎಲ್ಲ ಸ್ಟಾಫ್ ಆಫೀಸರ್ ಆದಂತ ನಮ್ಮ ಹರೀಶ್ ಪಾಟೀಲ್ ಸರ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದಲ್ಲ ಮೊನ್ನೆಯಿಂದಲೂ ಸಹ ಎಲ್ಲಾ ರೀತಿಯಿಂದ ಸಹಕಾರ ನೀಡಿ ಕಾರ್ಯಕ್ರಮದ ಯಶಸ್ವಿ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿದ್ರಿ ಸರ್. ಜಗದೀಶ್ ಸರ್ ಎಲ್ರಿಗೂ ಧನ್ಯವಾದಗಳು ಸರ್ ಕಳಿಸ್ಬಿಡ್ತಾರೆ. ನೀವು ಬಂದಿರುವಂತಹ ಎಲ್ಲ ಹೊಸ ಸೇರ್ಪಡೆಗೆ ಬಂದಿರುವಂತಹ ಎಲ್ಲ ಸದಸ್ಯರಿಗೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಹೇಳಿದ್ದಾರೆ ಸಾಹೇಬ್ ಹೇಳಿದ್ರು. ನಮ್ಮ DR ಇಂದ ಬಂದಂಥ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಮೆಜರ್ಮೆಂಟ್ ತಗೊಳ್ಳೋದಾಗ್ಲಿ, ತೂಕ ಮಾಡೋದಾಗ್ಲಿ ಎಲ್ಲರೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಈ ನಿಮ್ಮ ನೇಮಕಾತಿಗೆ ನಮ್ಮ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾ ಸಮಾವೇಶರು ಕೂಡ ಅವರು ಹುಡುಗರಂಗೆ ನೀವು ನೋಡ್ತಾ ಇದ್ರಿ ಎಲ್ಲ ಕಾಣಿಸುತ್ತೆ. ನಾವು ಫ್ರೀ ಇದ್ರು ಅವ್ರು ಫ್ರೀ ಇರ್ತಿದ್ದಿಲ್ಲ. ಹುಡುಗರಂಗೆ ಎಲ್ಲ ಕಡೆ ಓಡಾಡಿ ಮಾಡ್ತಾ ಇದ್ರೆ ಅವರಿಗೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ಗೃಹ ಶಿಕ್ಷಣದ ಅಧಿಕಾರಿಗಳ ಪರವಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಬೇರೆ ಘಟಕದಿಂದ ಘಟಕಾಧಿಕಾರಿಗಳ ಹೊರತುಪಡಿಸಿ ಇನ್ನೂ ಕೆಲವು ಎಲ್ಲ ಸದಸ್ಯರು ಬಂದಿದ್ದೀರಿ. ಬಂದು ಈ ನೇಮಕಾತಿಗೆ ಅನುವು ಮಾಡಿಕೊಂಡು ಸಹಕಾರ ನೀಡಿದ್ದೀರಿ. ಅವರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಕೇಂದ್ರ ಬಿಂದುಗಳು ನೀವು ಬರದೇ ಹೋದ್ರೆ ಇಂಟರ್ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಹಾಗಾಗಿ ಏನು ನಾವು ಹೇಳಿದ ಸಂಖ್ಯೆಗಿಂತ ಹೆಚ್ಚಿನ ಜನ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ತಿಳಿಸ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.